ರಾಜ್ಯ ರಾಜಕಾರಣದಲ್ಲಿ ಮೈತ್ರಿಯ ವಿಚಾರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೇಗೆ ಜಟಿಲತೆ ಕೂಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಲಭ್ಯ ಆಗ್ತಾ ಇದೆ. ಪ್ರೀತಮ್ ಗೌಡ್ರು ಈಗಾಗಲೇ ಹಾಸನ ಹಾಗೂ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ಗೆ ಸ್ಥಾನವನ್ನ ಬಿಟ್ಕೊಡಬಾರ್ದು ಅನ್ನುವಂತಹ ಆಗ್ರಹಕ್ಕೆ ಸಂಬಂಧಪಟ್ಟಂತೆ ಪ್ರೀತಮ್ ಗೌಡ ಮಾತಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ತಾ ಹೋಗು. ಹಾಸನ ಅದರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಪಾಲಿಗೆ ತಲೆನೋವಾಗುವಂತಹ ಸಾಧ್ಯತೆ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಹಾಸನ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಈಗಾಗಲೇ ಪ್ರೀತಮ್ ಗೌಡ್ರ ಪಟ್ಟು ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಈ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ಹಾಗೂ ನಾವು ಅಣ್ಣ ತಮ್ಮಂದಿರ ತರ ಹೋಗ್ಬೇಕಲ್ವಾ, ಅವರನ್ನೇ ನಿಲ್ಲಿಸ್ಬೇಕಂದ್ರೆ ನಿಲ್ಸೋಣ, ಅವರಿಗೆ ಇನ್ನು ಯಂಗ್ ಏಜು, ಪಾಪ ಮಾತಾಡ್ತಾರೆ, ಮಾತಿನ ಬಿರುಸು, ಸಮಸ್ಯೆ ಇದ್ರೆ ಕುಳಿತು ಸರಿ ಮಾಡೋಣ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಯಮದಿಂದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ಈ ಮೈತ್ರಿ ವಿಚಾರದಲ್ಲಿ ಹಲವು ಮಾತುಗಳನ್ನ ಆಡ್ತಾನೆ ಬರ್ತಾ ಇದ್ದಾರೆ ಪ್ರೀತಮ್ ಗೌಡ್ರು. ಇದಕ್ಕೆ ಟಾಂಗ್ ಕೊಡೋದ್ರ ಬದಲಾಗಿ ಮೈತ್ರಿ ಧರ್ಮವನ್ನ ನಾವಂತೂ ಪಾಲಿಸ್ತಾ ಇದೀವಿ ಅನ್ನೋ ಸಂದೇಶವನ್ನ ಈ ಮೂಲಕ ಕುಮಾರಸ್ವಾಮಿ ಅವರು ಕೊಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಅವರ ಮಾತಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಬಿಜೆಪಿಗೆ ಬೇಕು ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ. ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ ಅಂತ. ದ್ವೇಗ ನಾವು ಅವರು ಅಣ್ಣತಮ್ಮದ ಥರ ಹೋಗ್ಬೇಕಲ್ವಾ. ಪಾಪ ಯಾರ್ಯಾರೋ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ ಅಂತ, ಅದೇನು ಸಮಸ್ಯೆ ಇಲ್ಲ. ಸರ್, ಈಗ ಈ ಪದೇ ಪದೇ ಪ್ರೀತಮ್ ಗೌಡ್ರು ಹಾಸನ ಮಂಡ್ಯ ಬಿಜೆಪಿಗೆ ಬೇಕು ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ. ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ ಅಂತ. ದ್ವೇಗ ನಾವು ಅವರು ಅಣ್ಣತಮ್ಮದ ಥರ ಹೋಗ್ಬೇಕಲ್ವಾ. ಪಾಪ ಯಾರ್ಯಾರೋ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣ ಅಂತ, ಅದೇನು ಸಮಸ್ಯೆ ಇಲ್ಲ. ಸರ್, ಈಗ ಈ ಪದೇ ಪದೇ ಪ್ರೀತಮ್ ಗೌಡ್ರು ಹಾಸನ ಮಂಡ್ಯ ಬಿಜೆಪಿಗೆ ಬೇಕು ರಿಯಾಕ್ಷನ್ ಆಗ್ತಾ ಇದೆ. ಪ್ರೀತಮ್ ಗೌಡ್ರ ಮಾತಿಗೆ ಕುಮಾರಸ್ವಾಮಿ ಕೊಟ್ಟಂತಹ ರಿಯಾಕ್ಷನ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಸನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಜೆಡಿಎಸ್ ನವರ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂದ್ರೆ ಬಿಜೆಪಿ ಅವರ ನೆರವು ಜೆಡಿಎಸ್ಗೆ ಅತ್ಯಗತ್ಯ. ಬಿಕಾಸ್ ಇಬ್ರು ಬಿಜೆಪಿ ಎಂಎಲ್ಎಗಳು ಇದೇ ಹಾಸನ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ವ್ಯಾಪ್ತಿಗೆ ಬರ್ತಾರೆ. ಆದ್ರೆ ಇಲ್ಲಿ ಮೈತ್ರಿ ಹಾಲು ಜೇನಿನಂತೆ ಒಂದಾಗುತ್ತಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಕುಮಾರಸ್ವಾಮಿ ಅವರು ಒಂದು ಹೆಜ್ಜೆ ಮುಂದೆ ಬಂದು ಸ್ನೇಹದ ಹಸ್ತವನ್ನ ಚಾಚ್ತಾ ಇದ್ದಾರೆ. ಆ ಸ್ನೇಹದ ಹಸ್ತವನ್ನ ಹಿಡಿತಾರಾ ಪ್ರೀತಮ್ ಗೌಡ್ರು ಅಥವಾ ಬಿಜೆಪಿಯ ಸ್ಥಳೀಯ ನಾಯಕರು ಅನ್ನೋದು ಈ ಕ್ಷಣಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತಿನ ತನಕ ಜೆಡಿಎಸ್ನವರು ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಪ್ರೀತಮ್ ಗೌಡ್ರ ಪ್ರತಿ ಮಾತಿಗೂ ಪ್ರವೋಕ್ ಆಗದೆ ನಾವು ಮೈತ್ರಿ ಧರ್ಮವನ್ನ ಫಾಲೋ ಮಾಡ್ತಾ ಇದೀವಿ, ಅವ್ರ ಜೊತೆಗೆ ಕೂತು ಸಮಸ್ಯೆಗಳು ಇದ್ದರೆ ಅದನ್ನ ಬಗೆಹರಿಸ್ಕೊಳ್ತೀವಿ ಅನ್ನೋ ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಹೇಳಿದ್ದಾರೆ. ನಿನ್ನೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಇದೇ ವಿಚಾರಗಳನ್ನ ಹೇಳಿದ್ರು. ಹಾಗೆ ಯಾರು ಯಾವ ಕ್ಷೇತ್ರಕ್ಕೆ ನಿಂತ್ಕೊಳ್ತಾರೆ ಅಂತ ಡಿಸೈಡ್ ಮಾಡೋದು ಬಿಜೆಪಿ ಹೈಕಮಾಂಡ್. ಬಿಕಾಸ್ ಅವರ ಜೊತೆಗೆ ನಾವು ಮೈತ್ರಿ ಮಾಡ್ಕೊಂಡಿರೋದು, ನಮ್ಮ ಫ್ರೆಂಡ್ಶಿಪ್ ಇರೋದು. ಸೊ ಸೀಟ್ ಶೇರಿಂಗ್ ವಿಚಾರ ಕೂಡ ಅಲ್ಲೇ ಡಿಸೈಡ್ ಆಗುತ್ತೆ. ಸ್ಥಳೀಯ ನಾಯಕರ ಸಣ್ಣ ಪುಟ್ಟ ಗೊಂದಲಗಳನ್ನ ಬಗೆಹರಿಸೋ ಕೆಲಸ ಆಗುತ್ತೆ ಅನ್ನೋ ಒಂದು ಮಾತನ್ನ ಮೇಂಟೈನ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಜೆಡಿಎಸ್ನ ನಾಯಕರು. ಸೊ ಕುಮಾರಸ್ವಾಮಿ ಅವರದ್ದು ಅದರ ಮುಂದುವರೆದ ಭಾಗದ ಮಾತು ಅಂತ ನಮಗೆ ಅನಿಸ್ತಾ ಇದೆ. ಬಟ್ ಬಿಜೆಪಿಯ ನಾಯಕರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇರೋದು ಅದು ಪ್ರೀತಮ್ ಗೌಡ.